30ನೇ ತಾರೀಕು ಗುರುವಾರ ದಿವಸ 11 ಗಂಟೆಗೆ ಸರಿಯಾಗಿ ಇವತ್ತು ಬೆಳಗಾವಿ ಜಿಲ್ಲಾ ಇರ್ಬೋದು, ಬಾಗಲಕೋಟೆ ಜಿಲ್ಲಾ ಇರ್ಬೋದು, ಬಿಜಾಪುರ ಜಿಲ್ಲಾ ಇರ್ಬೋದು, ಈ ಎಲ್ಲ ರೈತ ಮುಖಂಡರ ಏನಪ್ಪ ಅಂತಂದ್ರೆ ಕಬ್ಬಿನ ಬೆಲೆ ನಿಗದಿ ಸಲುವಾಗಿ ಈಗ ಇಲ್ಲಿವರೆಗೆ ಏನು ನಡೆದಿತ್ತು, ಕೆಲವೊಂದು ಫ್ಯಾಕ್ಟ್ರಿ ಅವ್ರ ಒಬ್ರು ಕೊಟ್ಟಂಗೆ ಕೊಡ್ತೀವಿ ಅನ್ನುವಂಥದ್ದು ಹಾರಿಕೆ ಉತ್ತರ ಹೇಳಿಕೆರಿಂದ ಫ್ಯಾಕ್ಟ್ರಿ ಚಾಲೂ ಮಾಡೋಕ್ಕೆ ತೀರ್ಮಾನ ಮಾಡಿದರು. ಅದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಎಚ್ಚೆತ್ತುಕೊಂಡಿದ್ದರಿಂದ ಬೆಲೆ ನಿಗದಿ ಆಗಬೇಕು, ಕಾರ್ಖಾನೆ ಚಾಲೂ ಆಗಬೇಕು ಅನ್ನುವಂಥ ಒತ್ತಾಯ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿತ್ತು. ಆ ಪ್ರಕಾರ ಎಲ್ಲ ಫ್ಯಾಕ್ಟ್ರಿ ಅವರು ಬಂದ್ ಮಾಡ್ಯಾರು. ನಮ್ಮದು ಏನಪ್ಪ ಒತ್ತಾಯ ಅಂದ್ರೆ ಗುರುವಾರ ದಿವಸ 30ನೇ ತಾರೀಕು ಸಕ್ರೆ ಮಂತ್ರಿ, ಉಸ್ತುವಾರಿ ಮಂತ್ರಿ, ಸಂಬಂಧಪಟ್ಟ ಫ್ಯಾಕ್ಟ್ರಿ MDಗಳನ್ನ ಕರೆಸಿಕರಿಂದ ಜಿಲ್ಲಾಧಿಕಾರಿ ಅವರ ರೇಟ್ ಘೋಷಣೆ ಮಾಡುವಂಥ ಕೆಲಸ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಇವಾಗ ನಮ್ಮ ರೈತರಿಗೆ ಜಗಳ ಹಚ್ಚುವಂಥ ಕೆಲಸ ಫ್ಯಾಕ್ಟ್ರಿ ಅವ್ರು ಏನಾರೇ ತೀರ್ಮಾನ ಮಾಡಿದ್ರ ಆ ತೀರ್ಮಾನಕ್ಕೆ ನೀವು ಮುಂದೆ ಬಂದ್ರಿ ಅಂದ್ರೆ ಮುಂದೆ ಆಗುವಂಥ ಅನಾಹುತಕ್ಕೆ ಏನೈತಿ ಫ್ಯಾಕ್ಟ್ರಿ ಮಾಲಕರು ಮತ್ತು ಜಿಲ್ಲಾ ಆಡಳಿತ ಇರ್ತೈತೆ ಅಂತ ಹೇಳಿ ನಾವು ಎಚ್ಚರಿಕೆ ಕೊಡ್ತೀವಿ. ಯಾಕಪ್ಪ ಅಂತಂದ್ರೆ ಇವತ್ತಿಗೂ ಬೆಲೆ ನಿಗದಿ ಮಾಡಾಕ ಏನೂ ತೊಂದರೆ ಇಲ್ಲ. ಯಾಕಪ್ಪ ಅಂತಂದ್ರೆ ಮಹಾರಾಷ್ಟ್ರದ ಫ್ಯಾಕ್ಟ್ರಿಗಳು ಕರ್ನಾಟಕದ ಕಬ್ಬಿಗೆ 3,410 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಕೇಳಿಂದ ಮೊನ್ನಿನ ದಿವಸ ರಾಯಬಾಗದಾಗ ಬಂದು ಇಲ್ಲಿ ಪ್ರೆಸ್ಮೆಂಟ್ ಮಾಡ್ತಾರಂದ್ರೆ ಇವ್ರಿಗೆ ಮಾನ ಮರ್ಯಾದೆ ಇಲ್ದವ್ರಿಗೆ ನಾಚಿಕೆ ಬರ್ಬೇಕು. ಯಾಕಪ್ಪ ಅಂತಂದ್ರೆ ಅವಲೋಕನ ಮಾಡ್ಕೋಬೇಕು. ಕಬ್ಬು ಕಳಿಸುವಂಥ ರೈತರು ನೀವು ಎಚ್ಚರ ಇರ್ಬೇಕು. ಮಹಾರಾಷ್ಟ್ರದವ್ರು ಬಂದು 3,410 ಕೊಡಕ್ಕೆ ಒಪ್ಕೋತಾರಂದ್ರೆ 20 ಕಿಲೋಮೀಟರ್ದಾಗಿನ ಫ್ಯಾಕ್ಟ್ರಿಗಳಿಗೆ ರೇಟ್ ಘೋಷಣೆ ಆಗಕ್ಕಾಗವಲ್ತಂತ್ರ. ಇದಕ್ಕೆ ಕಾರಣ ಏನಂದ್ರೆ ನಾವು ಕಬ್ಬು ಬೆಳೆಗಾರ ಒಕ್ಕಟ್ಟಿಲ್ಲ ಅನ್ನುವಂಥ ಅವ್ರ ಮನೋಭಾವನೆ. ಯಾವುದೇ ಕಾರಣಕ್ಕೂ ರೈತ ಬಾಂಧವರಿಗೆ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ, ನಾವು ಕೂಡ ಯೋಗ್ಯ ರೇಟ್ ತಗೋಬೇಕು, ನಾವು ಕೂಡ ಆರ್ಥಿಕವಾಗಿ ಸಬಲರಾಗಬೇಕನ್ನುವಂಥ ಪರಿಜ್ಞಾನ ನಿಮ್ಮ ಕಡೆ ಇರಬೇಕು. ಗ್ಯಾಂಗ್ ಮಾಡಿದೀವಿ, ಗಾಡಿ ಮಾಡಿದೀವಿ, ಸುಮಾರು ಒಂದು ಗ್ಯಾಂಗಿಗೆ 15 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿರ್ತೀರಿ, ಗಾಡಿಗೆ 15 ಲಕ್ಷ 20 ಲಕ್ಷ ಹಾಕಿರ್ತೀರಿ, ಸುಮಾರು 20-30 ಲಕ್ಷ ರೂಪಾಯಿ ಬಂಡವಾಳ ಹಾಕಿರಿಂದ ತಾವೇನತಿ ಫ್ಯಾಕ್ಟ್ರಿ ಅವ್ರನ್ನ ಪ್ರಶ್ನೆ ಮಾಡ್ಬೇಕು. ಈ ವರ್ಷದ ಕಬ್ಬಿನ ಬಿಲ್ ಏನು ನಿಗದಿ ಮಾಡ್ಯಾರ ಹೇಳ್ಬೇಕು. ಯಾಕಪ್ಪ ಅಂತಂದ್ರ ಸುಮಾರು 10 ವರ್ಷದಿಂದ ಈ ರೇಟ್ ತಗೊಂಡ್ಕಿರಿಂದ ನಾವು ಒಕ್ಕಲ್ತನದಾಗ ಲಾಸ್ ಆಗಿದೀವು. ಯಾವುದೇ ಕಾರಣಕ್ಕೂ ನಾವೇನತಿ ಈ ಸಲ 3,500 ರೂಪಾಯಿ ಕಬ್ಬಿನ ರೇಟ್ ಬೆಲೆ ನಿಗದಿ ಮಾಡೇ ಫ್ಯಾಕ್ಟ್ರಿ ಚಾಲು ಮಾಡ್ಬೇಕಂತೇಳಿ ನಮ್ಮ ರೈತ ಸಂಘದ ಮುಖಂಡರದ್ದು ಒತ್ತಾಯ ಐತಿ. ತಾವು ಏನು ರೇಟ್ ಘೋಷಣೆ ಮಾಡ್ಯಾರ ಅನ್ನುವಂಥದ್ದು ಮನವರಿಕೆ ಮಾಡಬೇಕು. ನಮ್ಮ ಮುಖಂಡರು ಒಪ್ಪ್ಯಾರತ್ತಂದ್ರೆ ನಾವು ಕಬ್ಬು ಕಡಿಯಾಕೆ ಚಾಲು ಮಾಡಕ್ಕೆ ನಾವು ಒಪ್ತೀವಿ ಅನ್ನುವಂಥ ಮಾತು ನಾವು ಫ್ಯಾಕ್ಟ್ರಿ ಅವ್ರಿಗೆ ಹೇಳ್ಬೇಕಂತೇಳಿ ಎಲ್ಲ ರೈತ ಮುಖಂಡರಿಗೆ ವಿನಂತಿ ಮಾಡ್ಕೋತೀವಿ, ಕಬ್ಬು ಬೆಳೆಗಾರಿಗೆ ವಿನಂತಿ ಮಾಡ್ಕೋತೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್.